ನಮಸ್ಕಾರ ಸ್ನೇಹಿತರೆ. 2026ರ ವರಮಹಾಲಕ್ಷ್ಮಿ ವ್ರತ ಯಾವ ದಿನ ಆಚರಿಸಬೇಕು? ಆಗಸ್ಟ್ 21 ಅಥವಾ ಆಗಸ್ಟ್ 28? ಈ ಗೊಂದಲ ಕೆಲವರಿಗೆ ಕಾಡ್ತಾ ಇದೆ. ಹಾಗಾದರೆ ಈ ಗೊಂದಲಕ್ಕೆ ಇಂದೇ ಸ್ಪಷ್ಟ ಉತ್ತರವನ್ನು ತಿಳ್ಕೊಳ್ಳೋಣ. ಜೊತೆಗೆ ಪೂಜೆಯ ಸರಿಯಾದ ವಿಧಾನ, ಶುಭ ಮುಹೂರ್ತ, ವ್ರತಕಥೆ, ತಾಯಿ ಲಕ್ಷ್ಮಿಯ ಅನುಗ್ರಹ ಪಡೆಯುವ ಸುಲಭ ಮಾರ್ಗ ಯಾವುದು ಅಂತ ಕೂಡ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಅನ್ನೋದು ತುಂಬಾ ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಆಗಸ್ಟ್ 21ನೇ ಶುಕ್ರವಾರನ ಅಥವಾ ಆಗಸ್ಟ್ 28ರ ಶುಕ್ರವಾರನ ಅಂತ. 2026ರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28 ಶುಕ್ರವಾರ ಆಚರಿಸಬೇಕು. ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21 ಉಲ್ಲೇಖವಾಗಿರೋದ್ರಿಂದ ಈ ಗೊಂದಲ ಉಂಟಾಗಿಬಿಟ್ಟಿದೆ. ಆದರೆ ಸಂಪ್ರದಾಯದಂತೆ ಶ್ರಾವಣ ಪೂರ್ಣಿಮೆಗೆ ಮುಂಚಿನ ಶುಕ್ರವಾರವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಈ ದಿನ ಮಹಾಲಕ್ಷ್ಮಿ ತನ್ನ ಭಕ್ತರಿಗೆ ಅಷ್ಟೈಶ್ವರ್ಯ, ಆರೋಗ್ಯ, ಸಂತಾನ, ಸೌಭಾಗ್ಯ, ಸಮೃದ್ಧಿಯನ್ನು ಕೊಡ್ತಾಳೆ. ವಿಶೇಷವಾಗಿ ಸುಮಂಗಲಿಯರು ಕುಟುಂಬದ ಸುಖ, ಶಾಂತಿ, ನೆಮ್ಮದಿಗಾಗಿ, ಪತಿಯ ಆಯುಷ್ಯಕ್ಕಾಗಿ ಈ ವ್ರತವನ್ನು ಆಚರಿಸಲಾಗುತ್ತೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬವನ್ನು 2026ರಲ್ಲಿ ಆಗಸ್ಟ್ 28 ಶುಕ್ರವಾರ ಆಚರಿಸಬೇಕು. ಪೂಜೆಗೆ ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ 6:15ರಿಂದ 7:40ರವರೆಗೆ ಹಾಗೂ 9 ಗಂಟೆಯಿಂದ 11:30ರವರೆಗೆ, ಮಧ್ಯಾಹ್ನ 11:30ರಿಂದ 12:30ರೊಳಗೆ. ಅಥವಾ ನಿಮಗೆ ಬೆಳಗ್ಗೆ ಸಾಧ್ಯವಾಗದೆ ಹೋದರೆ ಸಂಜೆ 6:05ರಿಂದ 7:45 ಒಳಗಡೆ ಪೂಜೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಗೊಂದಲ ಏತಕ್ಕೆ ಉಂಟಾಯಿತು ಅಂತ ತಿಳ್ಕೊಳ್ಳೇಬೇಕು. ಈ ಗೊಂದಲಕ್ಕೆ ಪರಿಹಾರ ಏನು ಅಂತ ನಾವು ನೋಡೋಕ್ಕೋದ್ರೆ, ಶ್ರಾವಣ ಮಾಸ ಆಗಸ್ಟ್ 13ರಿಂದ ಪ್ರಾರಂಭವಾಗುತ್ತೆ, ಸೆಪ್ಟೆಂಬರ್ 11ರವರೆಗೆ ಇರುತ್ತೆ. ಈ ಅವಧಿಯಲ್ಲಿ ಬರುವಂತಹ ಪ್ರಮುಖ ಶುಕ್ರವಾರಗಳು: 1ನೆಯ ಶ್ರಾವಣ ಶುಕ್ರವಾರ ಬಂದು ಆಗಸ್ಟ್ 21. ಪುರಾಣಗಳಲ್ಲೇ ಉಲ್ಲೇಖವಾಗಿರೋ ಅಂತೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ 2ನೆಯ ಶುಕ್ರವಾರ, ಅದು ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರ ಆಚರಿಸಬೇಕು. 1ನೇ ಶ್ರಾವಣ ಶುಕ್ರವಾರವನ್ನು ಸಂಪತ್ ಶುಕ್ರವಾರ ಅಂತಲೂ ಕರೀತಾರೆ. ಈ ಒಂದು ಶುಕ್ರವಾರ ಆಗಸ್ಟ್ 21ನೇ ತಾರೀಕು ಬಂದಿದೆ. 2ನೇ ಶ್ರಾವಣ ಶುಕ್ರವಾರ ಆಗಸ್ಟ್ 28ನೇ ತಾರೀಕು. 3ನೇ ಶ್ರಾವಣ ಶುಕ್ರವಾರ ಸೆಪ್ಟೆಂಬರ್ 4. 4ನೆಯ ಶ್ರಾವಣ ಶುಕ್ರವಾರ ಬಂದು ಸೆಪ್ಟೆಂಬರ್ 11ನೇ ತಾರೀಕು ಬರುತ್ತೆ. ಹಾಗಾಗಿ ಶ್ರಾವಣ ಶುಕ್ರವಾರದಂದು 2ನೆಯ ಶ್ರಾವಣ ಶುಕ್ರವಾರ ಯಾವುದು ಬಂದಿದೆ ಅದು ಆಗಸ್ಟ್ 28. ಆ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು. ಈ ದಿನ ಉಪವಾಸವನ್ನು ಇದ್ದು ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥಿಸಬೇಕು. ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಈ ಒಂದು ಗೊಂದಲಕ್ಕೆ ನಿಮ್ಮೆಲ್ಲರಿಗೂ ಸರಿಯಾದಂತಹ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, 2026ರ ವರಮಹಾಲಕ್ಷ್ಮಿ ವ್ರತವನ್ನು ಶುಕ್ರವಾರ 28 ಆಗಸ್ಟ್ 26ರಂದು ಆಚರಿಸೋಣ. ಧನ್ಯವಾದ.